ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ದೇವಿಯಾನಿ ನೀನಾದರೂ ನನ್ನ ಮಗಳಾಗಿ ಹುಟ್ಟಬಾರ್ದೇನಮ್ಮ ಅಂತ ಹಗ್ ಮಾಡ್ಕೊಬಿಟ್ಟು ಹಾಗೆ ಕಣ್ಣೀರಾಗ್ತಾ ಇರಬೇಕಾದ್ರೆ ಅಲ್ಲಿ ಅಜಿತ್ ಬರ್ತಾನೆ. ಅತ್ತೆ ಅತ್ತೆ ಅಂತ ಕೂಕೊಂಡು ಬರ್ತಾನೆ. ಆವಾಗ ಏನಪ್ಪ ಅಂದಾಗ, ಅತ್ತೆ ಬನ್ನಿ, ಎಲ್ಲರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಅಲ್ಲ ನಾನು ಬರ್ತೀನಿ, ನೀನೇನಪ್ಪ ಇನ್ನೂ ರೆಡಿ ಆಗಿಲ್ಲ ಅಂದಾಗ, ನೀನು ಮೆಟ್ಲಿಳಿದು ಹೋಗೋಷ್ಟೊತ್ತಿಗೆ ಅತ್ತೆ ನಾನು ರೆಡಿಯಾಗಿ ಬಂದುಬಿಡ್ತೀನಿ, ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ. ಅಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಶ್ರಾದ್ದ ಕಾರ್ಯನ ಶ್ರವಣ್ ಮಾಡಿಕೊಡ್ತಾ ಇರ್ತಾನೆ. ಕಾರ್ಯ ನಡೀತಾ ಇದ್ದರೆ ದೇವಿಯಾನಿ ಮಾತ್ರ ಭೂಮಿನ ಗುರಾಯಿಸ್ಕೊಂಡು ಹಾಗೇ ನೋಡ್ತಾ ಇರ್ತಾಳೆ. ಹಳೆದನ್ನೆಲ್ಲ ನೆನಪು ಮಾಡಿಕೊಂಡು ನಿನ್ನ ಮಗಳನ್ನ ಮತ್ತು ನಿನ್ನ ಹೆಂಡ್ತಿನ ಸರ್ವನಾಶ ಮಾಡ್ತೀನಿ ಅಂತ ಶ್ರವಣ್ಗೆ ಹೇಳಿದ್ದನ್ನು ನೆನಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಅಶ್ವಿನಿ ಹೇಳಿರ್ತಾಳೆ, ಮೇಡಮ್ ನೀರಿನಲ್ಲಿ ಅವಳನ್ನ ಮುಳುಗಿಸಿ ಅದಕ್ಕೆ ವ್ಯವಸ್ಥೆ ಎಲ್ಲ ಸಹ ನಾನು ಮಾಡಿಕೊಡ್ತೀನಿ ಅಂತ ಅಂದದ್ದೆಲ್ಲನೂ ಸಹ ಭೂಮಿನ ನೋಡಿಕೊಂಡು ಹಾಗೆ ನೆನಪು ಮಾಡ್ಕೋತಾ ಇರಬೇಕಾದ್ರೆ ದೇವಿಯಾನಿನ ಹಾಗೆ ನೋಡ್ತಾ ಇರ್ತಾನೆ. ಏನಾಗಿದೆ ಈ ದೇವಿಯಾನಿಗೆ, ಯಾಕೆ ಭೂಮಿನ ಗುರಾಯಿಸ್ಕೊಂಡೇ ನೋಡ್ತಾ ಇದ್ದಾರಲ್ಲ ಅಂತ ಹಾಗೆ ನೋಡ್ತಾ ಇರಬೇಕಾದ್ರೆ ದೇವಿಯಾನಿ ಸಹ ಸತ್ಯಣ್ಣನ ನೋಡಿಬಿಡ್ತಾಳೆ. ಹಾಗೆ ಸತ್ಯಣ್ಣ ಸ್ಮೈಲ್ ಮಾಡಿಬಿಡ್ತಾನೆ. ಆವಾಗ ಭೂಮಿನ ನೋಡ್ಕೊಬಿಟ್ಟು, ನೀನು ಎಷ್ಟು ಒಳ್ಳೆ ಹುಡುಗಿಯಮ್ಮ, ನಿಂದು ಎಷ್ಟು ಒಳ್ಳೆ ಮನಸ್ಸು ಆಯಿತಾ, ಇವತ್ತು ನನ್ನ ಮಗಳು ಅಂಜನೆ ಇರಬೇಕಿತ್ತು, ಆದರೆ ಆ ಕೊರತೆನ ನೀನು ನೀಗಿಸಿದೀಯ ಆಯಿತಾ, ನನಗೆ ಎಷ್ಟು ಬೇಜಾರಾಗಿದ್ರು ಸಹ ನೀನು ಬಂದು ಸಾಂತ್ವನ ಹೇಳ್ತೀಯ, ನೀನು 100 ವರ್ಷ ಚೆನ್ನಾಗಿ ಬದುಕಬೇಕು ಕಣಮ್ಮ ಅಂತ ಆದರೆ ಸತ್ಯಣ್ಣನ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದೇನಿದು ದೇವಿಯಾನಿ ಮಾತಾಡ್ತಾ ಇರೋದು ಸಹ ಭೂಮಿ ಮಾತಾಡ್ತಾ ಇರೋದು ಒಂದಕ್ಕೊಂದು ಲಿಂಕೇ ಇಲ್ವಲ್ಲ, ಏನೋ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಲ್ಲ, ಇದನ್ನು ಅಜಿತ್ಗೆ ಹೇಳಿದರೆ ಅವನು ಬೇಜಾರು ಮಾಡ್ಕೋತಾನೆ. ದೇವಿಯಾನಿ ಮೇಲೆ ಮೊದಲೇ ಎಲ್ಲರಿಗೂ ಸಹ ಮನೇಲಿ ಅನುಕಂಪ ಇದೆ, ಏನು ಹೇಳೋದು ಬೇಡ, ನಾನೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಸುಮ್ಮನಾಗ್ತಾನೆ. ಈ ಕಡೆ ಶ್ರದ್ಧಾ ಕಾರ್ಯ ಎಲ್ಲರೂ ಸಹ ಮಾಡ್ತಾ ಇರ್ತಾರೆ. ಮನೆಯವರೆಲ್ಲರೂ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ದೇವಿಯಾನಿ ಸಹ ಕಣ್ಣೀರು ಹಾಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಶ್ರವಣ್ ಕಾರ್ಯ ಎಲ್ಲ ಮುಗಿಸಿ ಪಿಂಡನ ನೀರಿಗೆ ಬಿಡೋಕ್ಕೆ ಅಂತ ಹೋಗಿ 3 ಸಲ ಮುಳುಗಿ ಪಿಂಡ ಎಲ್ಲ ಬಿಟ್ಬಿಟ್ಟು ಕೈ ಮುಗಿದು ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವಿಯಾನಿ ಮತ್ತು ಮನಸ್ವಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಎಲ್ಲ ಪಕ್ಕ ರೆಡಿ ಆಗಿದೆ ಮೇಡಮ್ ಅಂದೆಲ್ಲ ಏನು ಕಾಣಿಸ್ತಾ ಇಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕು, ಕೆಲಸನೂ ಮಾಡಬೇಕು ಅಂದಾಗ, ನಾನು ನೀವೇನು ಅಂದ್ಕೊಂಡಿದ್ದೀರಾ, ನನ್ನ ಪ್ಲ್ಯಾನ್ ಅಂದರೆ ಪ್ಲ್ಯಾನು, ಮಾಸ್ಟರ್ ಪ್ಲ್ಯಾನು, ಸ್ವಲ್ಪ ಹೊತ್ತು ಪೇಷನ್ಸ್ ಇಟ್ಕೊಂಡು ಇರಿ ಅಂತ ಅಂದಾಗ ಆ ಕಡೆಯಿಂದ ಒಬ್ಬ ಹುಡುಗ ಬರ್ತಾನೆ. ಅವ್ನು ಬಂದು ಅಲ್ಲಿ ಒಂದು ತೆಪ್ಪೋ ಇರುತ್ತೆ, ಅದನ್ನು ತೋರಿಸ್ಬಿಟ್ಟು ನದಿ ಒಳಗಡೆ ಹೋಗ್ತಾ ಇರ್ತಾನೆ. ಆವಾಗ ಇವನೇ ಭೂಮಿನ ಮಾರಣ ಹೋಮಕ್ಕೆ ನಿಮಗೆ ಹೆಲ್ಪ್ ಮಾಡೋದು ಅಂತ ಹೇಳಿದಾಗ ದೇವಿಯಾನಿಗೆ ಪೂರ್ತಿ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಭೂಮಿ ದೇವರಿಗೆ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಅದನ್ನು ದೇವಿಯಾನಿ ನೋಡಿಬಿಟ್ಟು ಅವಳ ಹತ್ರ ಬರ್ತಾಳೆ. ಮತ್ತು ದೇವಿಯಾನಿ ಹೇಳ್ತಾ ಇರ್ತಾಳೆ, ಅರ್ಕೆ ಕುರಿ ರೆಡಿಯಾಗಿದೆ ಆಯಿತಾ, ಇನ್ನೇನಿದ್ರು ಕರ್ಕೊಂಡು ಹೋಗೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ, ಮೇಡಮ್ ಹುಷಾರು ಆಯಿತಾ, ಸ್ವಲ್ಪ ಯಾಮಾರಿದ್ರು ಸಹ ಇಬ್ಬರಿಗೂ ಜೈಲು ಊಟ ಕಾಮನ್ ಅಂತ ಅಂದಾಗ, ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ, ನೀನು ಆಲ್ರೆಡಿ ಓದ್ತಾ ಇರೋ ಸ್ಕೂಲಲ್ಲಿ ನಾನು ಆಲ್ರೆಡಿ ಪ್ರಿನ್ಸಿಪಲ್ ಆಗಿರೋದು, ನೀನು ಚಿಕ್ಕ ವಯಸ್ಸಿಂದಲೂ ಸಹ ನನ್ನನ್ನು ನೋಡಿಲ್ಲ ಅಂತ ಅನಿಸುತ್ತೆ, ನೀನು ಚಿಕ್ಕವಳು ಇದ್ದಾಗಲೇ ಸಹ ನಾನು ಆಲ್ರೆಡಿ ಪ್ರಿನ್ಸಿಪಲ್ ಆಗಿ ಆಟ ಎಲ್ಲನೂ ಆಡಿದ್ದೀನಿ, ಸ್ವಲ್ಪ ವೆಯ್ಟ್ ಆ್ಯಂಡ್ ವಾಚ್ ಆಯಿತಾ, ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾಳೆ. ಮತ್ತು ಅಶ್ವಿನಿ ಮೇಡಮ್ ಅಂತ ಕರೆದ್ಬಿಟ್ಟು, ಮೇಡಮ್ ನಾನು ಇನ್ನೂ ಎಷ್ಟು ದಿನ ಅಂತ ಶ್ರವಣ್ ಮಲ್ಲೇ ಇರಲಿ ಮೇಡಮ್, ಅದು ದೊಡ್ಡ ಮನೇಲಿ ನನಗಿರೋಕ್ಕೆ ಒಬ್ಳಿಗೆ ಬೇಜಾರಾಗುತ್ತೆ, ಬೋರ್ ಆಗುತ್ತೆ, ನಿಮ್ಮ ಮನೆಗೆ ಕರೆಸ್ಕೊಳ್ಳಿ ಅಂತ ಅಂದಾಗ, ಬೇಡ ಬೇಡ ನೀನು ಅಲ್ಲೇ ಇರೋದು ಒಳ್ಳೇದು ಅಂದಾಗ, ಯಾಕೆ ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ, ನಾನು ಬರೋದು ನಿಮಗೆ ಇಷ್ಟ ಇಲ್ವಾ ಅಂದಾಗ, ಆ ಥರ ಏನಿಲ್ಲ ಕರೆಸ್ಕೋಬೋದು, ಆದರೆ ಎರಡೂ ಕಡೆ ವಿಷಯ ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ ಅಲ್ಲೇ ಇರು ನೀನು ಅಂತ ಹೇಳಿಬಿಟ್ಟು ದೇವಿಯಾನಿ ಹೊರಡ್ತಾಳೆ. ಅವಾಗ ಅಶ್ವಿನಿ ಒಳ್ಳೊಳಗಡೆ ಸಿಟ್ಟು ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಭೂಮಿ ಇಲ್ಲಿ ಕೈ ಮುಗಿತಾ ಇರ್ತಾಳೆ. ಅವಳಿಗೆ ಒಂದು ಫೋನ್ ಬರುತ್ತೆ ಲಾಯರಿಂದ, ರಿಸೀವ್ ಮಾಡಿಬಿಟ್ಟು, ನಮ್ಮಮ್ಮ ಇವಾಗಾದರೂ ಸಹ ಅವರಿಗೆ ಬೇಲ್ ಸಿಗುತ್ತಾ ಈ ವರ್ಷನಾದರೂ ಅಂತ ಅಂದಾಗ, ಬೇರೆ ಏನೋ ಸಮಥಿಂಗ್ ಮಾತಾಡ್ತಾ ಇರ್ತಾರೆ. ಆಮೇಲೆ ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ಫೋನ್ ಇಟ್ಟು ದೇವರಿಗೆ ಕೈ ಮುಗಿತಾ ಇರ್ತಾಳೆ. ಆ ಕಡೆಯಿಂದ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಬರ್ತಾ ಇರ್ತಾರೆ. ಬಂದುಬಿಟ್ಟು, ಭೂಮಿ ಇಲ್ಲೇ ಕೈ ಮುಗ್ತಿದ್ಯಾ, ಒಳಗಡೆ ಹೋಗಿ ನೀನು ದೇವಸ್ಥಾನ ಹತ್ರ ಹೋಗ್ಬಾ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ಚಿಕ್ಕಪ್ಪ ಸತ್ತೋಗಿದ್ದಾರಲ್ವಾ, ಸೂತ್ಕ ಅಲ್ವಾ, ತಿಥಿ ಕಾರ್ಯಕ್ಕೆ ಬಂದವರು ಯಾರೂ ಸಹ ಟೆಂಪಲ್ ಒಳಗೆ ಹೋಗ್ಬಾರ್ದು ಸಾಹೇಬ್ರೆ ಅಂದಾಗ, ನೀನೇ ನಮ್ಮನೆ ಫ್ಯಾಮಿಲಿಯವಳು ಅಲ್ವಲ್ಲ, ನೀನು ಹೋಗ್ಬೋದು ಅಂತ ಅಜಿತ್ ಹೇಳಿದಾಗ ಒಂದು ಕ್ಷಣ ಭೂಮಿಗೂ ಸಹ ಬೇಜಾರಾಗುತ್ತೆ. ನೋಡಿ ಸಾಹೇಬ್ರೆ, ನೀವು ತಾಳಿ ಕಟ್ಟಿರೋದು ನಿಮ್ಮನ್ನು ನನ್ನವನು ಅಂತ ಅಂದ್ಕೊಂಡಿಲ್ಲ ಅಂದರು, ನಿಮ್ಮ ಮನೆಯವ್ರನ್ನ ನಾನು ನಮ್ಮ ಮನೆಯವರು ಅಂತ ಅಂದ್ಕೊಂಡಿದ್ದೀನಿ, ನಾನು ದೊಡ್ಡ ಸಾಹೇಬ್ರನ್ನಲ್ಲಿ ನಮ್ಮ ಅಪ್ಪನ ನೋಡಿದ್ದೀನಿ, ಅಂದಮೇಲೆ ರಮಣ್ ಸರು ಸಹ ನನಗೆ ಚಿಕ್ಕಪ್ಪ ಇದ್ದಂಗೆ ತಾನೇ, ಅದಕ್ಕೋಸ್ಕರ ನಾನು ಒಳಗಡೆ ಹೋಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ ಸಾಹೇಬ್ರೆ, 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಅಂತ ಈ ಬುದ್ಧಿಗೆ
ಅರಿವಿದೆ, ನೀವು ಅದನ್ನು ನೆನಪಿಸೋ ಅವಶ್ಯಕತೆ ನನಗಿಲ್ಲ ಅಂತ ಅಂದಾಗ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಒಂದೊಂದ್ಸಲ ನಿನ್ನ ಮಾತಿಗೆ ಏನು ಮಾತಾಡಬೇಕು ಅನ್ನೋದು ಸಹ ನನಗೆ ಗೊತ್ತಾಗಲ್ಲ ಅಂದಾಗ, ವಾಸ್ತವನೇ ಬೇರೆ ಇರುತ್ತಲ್ವ ಭೂಮಿ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ, ನೀನೇನೇ ಅಂದ್ಕೋ ನಾನಂತೂ ನಿನ್ನನ್ನು ನಮ್ಮ ಮನೆಯವಳಂತ ಅಂದ್ಕೊಳ್ಳಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ದೇವಿಯಾನಿ ಭೂಮಿ ಭೂಮಿ ಅಂತ ಕೂಕ್ಕೊಂಡು ಬಂದೇ ಬಿಡ್ತಾಳೆ. ದೇವಿಯಾನಿ ಬಂದ್ಬಿಟ್ಟು ಅಜಿತ್ನ, ಏನು ಅಜಿತ್ ನೀನು ಈ ಥರ ಕೇಳ್ತಿದ್ದೆಲ್ಲ, ನೀನು ನಮ್ಮನೆಯವಳು ಆಗಕ್ಕೆ ಸಾಧ್ಯ ಇಲ್ಲ ಅಂತಿದ್ದೆಲ್ಲ ಏನು ಅಂತ ಅಂದಾಗ ಅವ್ರ 3 ಜನಕ್ಕೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅದು ಅಂತ ತೊದಲುತ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ನೀವು ನನ್ನನ್ನು ಅಂಜನ ಸ್ಥಾನ ತುಂಬಿರೋಳು ಬೇರೆ ಅಂತೀರಾ, ಅದರಲ್ಲಿ ಮುಚ್ಚಿಡೋದೇನು ಇಲ್ಲ, ನಾನು ಸತ್ಯ ಹೇಳ್ತೀನಿ ಅಂದಾಗ ಇನ್ನೂ ಸಹ ಟೆನ್ಷನ್ ಆಗ್ತಾ ಇರುತ್ತೆ ಅಜಿತ್ಗೆ. ಏನು ಸತ್ಯ ಅಂತ ಕೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ಈ ಗಂಡಸ್ರ ಬಗ್ಗೆ ಗೊತ್ತಿಲ್ವಾ ಅಮ್ಮ, ನಾವು ಮನೆಗೋಸ್ಕರ ಎಷ್ಟು ದುಡ್ದಿದ್ರು ಸಹ ನೀನು ಹೊರ್ಗಿನವಳು ಅಂತ ಹೇಳ್ತಾರೆ ಅಂದಾಗ, ಓಹೋ ಆ ವಿಷಯನ ಅಂತ ದೇವಿಯಾನಿ ಹಾಗೆ ನಗಾಡ್ತಾ ಇರ್ತಾಳೆ. ಆಮೇಲೆ ಇನ್ನೇನಕ್ಕೆ ಈ ಥರ ಮಾತಾಡ್ತಾ ಇದ್ರಿ, ಈಗ ಯಾಕೆ ಬಂತು ಆ ವಿಷಯ ಅಂತ ಅಂದಾಗ ಸತ್ಯಣ್ಣ ಹೇಳ್ತಾನೆ, ಏನಿಲ್ಲ ಹಂಗೆ ಗಂಡ ಹೆಂಡತಿ ಕೋಳಿ ಜಗಳ, ನೀವೇನು ವರಿ ಮಾಡ್ಕೋಬೇಡಿ ದೇವಿಯಾನಿ ಅಕ್ಕ ಅಂತ ಅಂದಾಗ, ಸರಿ ಆಯಿತು ಮಗಳೇ, ನಾನು ಅಲ್ಲಿ ನದಿ ತೀರದಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದು ಬರ್ತೀನಿ ಆಯಿತಾ, ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ, ನೀವು ಹೋಗ್ಬೇಕಾದ್ರೆ ಕರೀರಿ ಅಂತ ಹೇಳ್ಬಿಟ್ಟು ಬೇಕು ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಮತ್ತು ಸತ್ಯಣ್ಣ, ನಡ್ರಿ ನಾವೊಂದು ರೌಂಡ್ ಹಾಕೋಬರೋಣ, ಈ ಕಡೆ ಎಲ್ಲಾದರೂ ವಾಕ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇರ್ತಾರೆ. ಆವಾಗ ಭೂಮಿ ಹೇಳ್ತಾಳೆ, ಅಮ್ಮ ಒಬ್ಬರೇ ಇರ್ತಾರೆ, ಅವರಿಗೂ ಬೇಜಾರಾಗುತ್ತೆ, ನಾನು ಹೋದರೆ ತುಂಬ ಒಳ್ಳೇದು ಅಂತ ಅನಿಸುತ್ತೆ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ಬೇಡ ಅಂದರೂ ಸಹ ಭೂಮಿ ಹೋಗ್ತಾ ಇರ್ತಾಳೆ. ನೋಡ್ಕೊಂಡು ಮಾತಾಡು ಮೆಂಟಲ್, ಏನೇನೋ ಮಾತಾಡಬೇಡ ಅತ್ತೆ ಜೊತೆ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾನೆ. ಆವಾಗ ದೇವಿಯನ್ನಿನ ಅಮ್ಮ ಅಮ್ಮ ಅಂತ ಕೂಕ್ಕೊಂಡು ಹೋಗ್ತಾಳೆ. ಅವಳಿಗೂ ಸಹ ಅದೇ ಬೇಕಾಗಿರುತ್ತೆ. ಆವಾಗ ಕೈ ಹಿಡ್ಕೊಂಡು ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ದೇವ್ರೆ, ಮಕ್ಕಳನ್ನ ಶ್ರದ್ಧಾ ಮಾಡೋದು ಎಷ್ಟು ಕಷ್ಟ ತಂದೆ ತಾಯಿಗೆ, ಆ ಕಷ್ಟ ನನಗೆ ಕೊಟ್ಬಿಟ್ಟಲ್ಲ, ಅದ್ರ ಬದಲು ನನ್ನನ್ನೇ ಕರ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತು ಅಂತ ಅಂದಾಗ ಸಂಗೀತ, ಶ್ರವಣ್ ಎಲ್ಲರೂ ಸಹ ಯಾಕಮ್ಮ ಈ ಥರ ಮಾತಾಡ್ತಿದ್ದೀಯ ಅಂತ ಕೇಳ್ತಾ ಇರ್ತಾರೆ. ಇನ್ನೇನಪ್ಪ ಮಾಡಲಿ, ನಾನು ಇರುವಾಗಲೇ ಸಹ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಗಟ್ಟಿಮುಟ್ಟಾಗಿರೋ ಮಾಡು, ನಾನು ಸತ್ತ ಮೇಲೆ ಅವ್ರಿಗೆ ಏನಾದರೂ ಕೊಡು, ಆದರೆ ನಾನು ಸಾಯೋಕ್ಕೂ ಮುಂಚೆ ಅವರಿಗೆ ನನ್ನಿಂದ ದೂರ ಮಾಡಬೇಡ ಅಂತ ಅಳ್ತಾ ಇರ್ತಾಳೆ. ಆವಾಗ ಅಪೇಕ್ಷೆ ಹೇಳ್ತಾಳೆ, ಅಜ್ಜಿ ಹೇಳ್ಬೇಡ, ನೀನು ಇನ್ನು ಮನಸ್ವಿನಿ ಮದುವೆ, ಅಂಜನ ಮದುವೆ ಎಲ್ಲ ಮಾಡಬೇಕು, ಮೊಮ್ಮಕ್ಕಳನ್ನೆಲ್ಲ ಎತ್ತು ಆಡಿಸ್ಬೇಕು, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲೂ ಹೇಳ್ತಾ ಇರಬೇಕಾದ್ರೆ ರಾಮಣ್ಣ ಹೇಳ್ತಾರೆ, ಇಲ್ಲಿ ಇದ್ದಷ್ಟು ನೋವು ಜಾಸ್ತಿ ಆಯಿತಾ, ಬನ್ನಿ ಬಾವ ನಾವು ಮೊದಲು ಹೋಗೋಣ ಅಂದಾಗ, ಸರಿ ಆಯಿತು ಎಲ್ಲರೂ ಇದ್ದಾರಲ್ಲ ಹೊರಡೋಣ ಅಂದಾಗ ಅಜಿತ್ ಮತ್ತು ಸತ್ಯಣ್ಣ ಅಲ್ಲಿಗೆ ಬರ್ತಾರೆ. ಆವಾಗ ಭೂಮಿಯಲ್ಲಿ ಅಂತ ಕೇಳಬೇಕಾದ್ರೆ ಭೂಮಿ ಮತ್ತು ದೇವಿಯಾನಿ ಅತ್ತೆ ಅಲ್ಲಿ ನದಿ ತೀರದಲ್ಲಿ ಸ್ವಲ್ಪ ಹೊತ್ತು ಇದ್ದು ಬರ್ತೀವಿ ಅಂತ ಹೋದ್ರು, ಆಮೇಲೆ ನಾನೇ ಕರ್ಕೊಬರ್ತೀನಿ ಅಮ್ಮ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವಿಯಾನಿ ಭೂಮಿಗೆ ಹೇಳ್ತಾ ಇರ್ತಾಳೆ, ನಾವು ಬೇಜಾರಾದಾಗೆಲ್ಲ ಇಲ್ಲಿ ಈ ದೇವಸ್ಥಾನಕ್ಕೆ ನಾನು ನನ್ನ ಗಂಡ ಬರ್ತಾ ಇದ್ವಿ, ನನಗೆ ಈ ದೇವಸ್ಥಾನ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ, ಓ ಹೌದಾ ಅಮ್ಮ ಅಂದಾಗ, ಹೌದು ಮಗಳೇ, ನನ್ನನ್ನು ಯಾವಾಗಲೂ ಸಹ ರಮಣ್ ಅವರು ಅಲ್ಲಿಗೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಿದ್ರು, ಇಲ್ಲಿಂದ ಆ ನದಿ ದಡದವರೆಗೂ ಸಹ ಕರ್ಕೊಂಡು ಹೋಗ್ತಿದ್ರು, ಇವಾಗ ಈ ವಿಧವೆ ಆಸೆನ ಯಾರು ಈಡೇರಿಸ್ತಾರೆ ಅಂತ ನಾಟಕ ಮಾಡಬೇಕಾದ್ರೆ ಭೂಮಿ ಬೇಜಾರು ಮಾಡ್ಕೋಬೇಡಿ ಅಮ್ಮ, ನಾನು ಕರ್ಕೊಂಡು ಹೋಗ್ತೀನಿ ತೆಪ್ಪದಲ್ಲಿ ಅಂತ ಹೇಳ್ತಾಳೆ. ಹೌದಾ ಮಗಳೇ ನಿಜವಾಗ್ಲೂ ಅಂದಾಗ, ಹೌದಮ್ಮ ನಾನು ಕರ್ಕೊಂಡು ಹೋಗ್ತೀನಿ, ನಿಮಗೆ ಖುಷಿನ, ಇರಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೇಳ್ಕೊಬರ್ತೀನಿ ಅಂತ ಬಂದುಬಿಟ್ಟು ಆ ಹುಡುಗನ ತೆಪ್ಪದಲ್ಲಿ ಕರ್ಕೊಂಡು ಹೋಗಪ್ಪ, ಎಷ್ಟಾಗುತ್ತೆ ಅಂದಾಗ 500 ರೂಪೀಸ್ ಅಂತ ಹೇಳ್ತಾನೆ. ಒಬ್ರಿಗೆ 500 ಅಂದಾಗ, ಸರಿ ಆಯಿತು ನಮ್ಮ ಅಮ್ಮ ನಾನು ಇಬ್ಬರು ಬರ್ತೀವಿ ಅಂದ್ಬಿಟ್ಟು ದೇವಿಯನ್ನ ಹತ್ರ ಬಂದುಬಿಟ್ಟು ಬನ್ನಿ ಅಮ್ಮ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಬಂದ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ, ಸೇಫ್ಟಿಗೆ ಅಂತ ಹಾಕೋತಾರಲ್ಲ ಅದು ಕೊಡಿ ಅಂತ ಅಂದಾಗ, ಅದೆಲ್ಲ ಇಲ್ಲ, ನಾನು ಸುಮಾರು ವರ್ಷದಿಂದ ತೆಪ್ಪದ ನಡೆಸ್ತಾ ಇದ್ದೀನಿ, ನಿಮಗೆ ನಂಬಿಕೆ ಇದ್ದರೆ ಬನ್ನಿ, ಇಲ್ಲ ಅಂದ್ರಿಲ್ಲ ಅಂದಾಗ, ಇಲ್ಲ ಪರವಾಗಿಲ್ಲ ಆಯಿತು ನಾವು ಬರ್ತೀವಿ, ಆದರೆ ಹುಷಾರು ಅಂದ್ಬಿಟ್ಟು ತೆಪ್ಪದಲ್ಲಿ ಕೂತ್ಕೊಂಡು ಮುಂದೆ ಹೋಗೇ ಬಿಡ್ತಾರೆ. ಆದರೆ ಹಿಂದೆಗಡೆ ಅಶ್ವಿನಿ ಮಾತ್ರ ಅವ್ರು ಹೋಗೋದನ್ನೆಲ್ಲನೂ ಸಹ ಹಾಗೆ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಹಾಗೆ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಜಿತ್ ಕೇಳ್ತಾನೆ, ಕಾರ್ಯ ಮಾಡಬೇಕಾದ್ರೆ ನೀವ್ಯಾಕೆ ದೇವಿಯಾನಿ ಅತ್ತೆನ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ರಿ ಅಂತ ಕೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾರೆ, ಯಾಕೋ ಅಂಜನ ಹೋದ್ಮೇಲೆ ನಿಮ್ಮ ದೇವಿಯಾನಿ ಅತ್ತೆ ಒಂಥರ ಆಡ್ತಿದ್ದಾರೆ ಅಂದಾಗ, ಏನು ಆಡ್ತಾ ಇದ್ದಾರೆ ಅಂತ ಹಾಗೆ ಮಾತಾಡಬೇಕಾದ್ರೆ ತೆಪ್ಪದಲ್ಲಿ ಹೋಗ್ತಾ ಇದ್ದ ಭೂಮಿ ಮತ್ತು ದೇವಿಯಾನಿನ ನೋಡಿಬಿಟ್ಟು, ಇದೇನಿದು ಭೂಮಿ ಅಲ್ಲೋಗ್ತಿದ್ದಾಳಲ್ಲ ಅಂತ ಇಬ್ಬರು ನೋಡಿ ಶಾಕ್ ಆಗಿಬಿಡ್ತಾರೆ. ಇವಳೇ ಏನೋ ಕೇಳಿರ್ತಾಳೆ, ಅದಕ್ಕೋಸ್ಕರ ಅತ್ತೆ ಕರ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ನಡಿ ನಾವು ಕರ್ಕೊಬರೋಣ ಅಂತ ಬರ್ತಾ ಇರ್ತಾರೆ. ಫೋನ್ ಟ್ರೈ ಮಾಡಿದ್ರು ಸಹ ಅವರಿಬ್ಬರಿಗೂ ಸಹ ಫೋನ್ ಕನೆಕ್ಟ್ ಆಗ್ತಾ ಇರಲ್ಲ. ಆವಾಗ ಭೂಮಿ ಅಲ್ಲಿಗೆ ಹೋಗಬೇಡ, ಮುಂದೆ ಸೇಫ್ ಜಾಕೆಟು ಸಹ ಹಾಕಿಲ್ಲ, ಹೋಗಬೇಡ ಅಂತ ಎಷ್ಟು ಕಿರ್ಚಿದ್ರು ಸಹ ಭೂಮಿಗೆ ಅಲ್ಲಿಂದ ಕೇಳಿಸ್ತಾ ಇರಲ್ಲ. ಇಬ್ಬರು ಸಹ ಖುಷಿಯಾಗಿ ತೆಪ್ಪದಲ್ಲಿ ಹೋಗ್ತಾ ಇರ್ತಾರೆ. ಹೋಯ್ತಾ ತುಂಬ ತೀರಕ್ಕೆ ಹೋಗ್ಬರ್ತಾ ಇರ್ತಾರೆ. ಭೂಮಿ ಅಂತ ಕಿರ್ತಾ ಇರ್ತಾನೆ. ಈ ಕಡೆ ಮನೆಯವರು ಯಾಕೆ ಭೂಮಿ ಅಂತ ಅಜಿತ್ ಕರಿತಾ ಇದ್ದೀನಲ್ಲ ಅಂದಾಗ ಅಪೇಕ್ಷೆ ಹೇಳ್ತಾಳೆ, ಅಯ್ಯೋ ನನಗೆ ಎಲ್ಲರ ಮುಂದೆ ನಾಟಕ ಮಾಡ್ತಾ ಇರ್ತಾನೆ ಬಿಡಿ, ಹಂಗೆ ಅಲ್ವಾ ಅವ್ನು ಹೆಂಡ್ತಿ ಕರೆಯೋದು ಅಂದಾಗ ಸಂಗೀತ ಹೇಳ್ತಾಳೆ, ಶ್ರವಣ್ ಏನೋ ತೊಂದರೆ ಆಗಿದೆ, ಯಾಕೋ ಭೂಮಿ ಈಗಿನ ಈ ಥರ ಕರಿತಾ ಇದ್ದಾನೆ, ಅಜಿತ್ ಬಾ ನೋಡೋಣ ಅಂತ ಓದ್ತಾರೆ ಎಲ್ಲರೂ ಸಹ. ಆದರೆ ಅಜಿತ್ ಮಾತ್ರ ಕೂಗ್ತಾ ಇರ್ತಾನೆ, ಭೂಮಿ ಅಲ್ಲಿಗೆ ಹೋಗಬೇಡ, ಸೇಫ್ ಜಾಕೆಟ್ ಇಲ್ಲ, ಮುಂದೆ ಬನ್ನಿ ಅಂತ ಅಂದರೂ ಸಹ ಅವರಿಬ್ಬರು
ಸಹ ಮುಂದೆ ಬರೋದೇ ಇಲ್ಲ. ಹಾಗೆ ಮನೆಯವರೆಲ್ಲರೂ ಸಹ ಕೂಗ್ತಾ ಇದ್ರು ಸಹ ಕೇಳಿಸಲ್ಲ. ಹಾಗೆ ಭೂಮಿನ ನೋಡ್ತಾ ಎಲ್ಲರೂ ಸಹ ನಿಂತ್ಕೊಬಿಡ್ತಾರೆ ಕಣ್ಣೀರು ಹಾಕ್ಕೊಂಡು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.